ಇಂದು ಮೈಸೂರಿನ ಜಲದರ್ಶಿನಿಯಲ್ಲಿ ಮೈಸೂರು ಗ್ರಾಮಾಂತರ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಚಂದನ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಚಂದನ್ ಕುಮಾರ್ ಅವರು, ನಮ್ಮಂತಹ ಯುವ ಪ್ರತಿಭೆಯನ್ನು ಬೆಂಬಲಿಗರು, ಅಭಿಮಾನಿಗಳು, ಕಾರ್ಯಕರ್ತರು ಗುರುತಿಸಿ ಪ್ರೋತ್ಸಾಹಿಸುವುದು ನಮ್ಮಲ್ಲಿ ಹೊಸ ಉತ್ಸಾಹವನ್ನು ತರುತ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತೇನೆ ಎಂದು ಮಾತನಾಡಿದರು. ಇನ್ನು ಹಿತೈಷಿಗಳು ಅವರ ಹುಟ್ಟುಹಬ್ಬದ ಅಂಗವಾಗಿ ಮಾಧ್ಯಮಗಳ ಮುಂದೆ ಚಂದನ್ ಕುಮಾರ್ ಅವರಿಗೆ ಹರಸಿ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಹಿನ್ಕಲ್ ನವೀನ್ ರವರು, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಜಂಟಿಹುಂಡಿ ಸುನಿಲ್, ಎಚ್ಡಿ ಕೋಟೆ ಬಸವರಾಜುರವರು, ಚಾಮುಂಡೇಶ್ವರಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ರಾಜೇಶ್ ರವರು, ಚಾಮುಂಡೇಶ್ವರಿ ಅಸೆಂಬ್ಲಿ ಉಪಾಧ್ಯಕ್ಷರಾದ ದಡದಹಳ್ಳಿ ನಿಂಗಯ್ಯನವರು, ಚಾಮುಂಡೇಶ್ವರಿ ಬ್ಲಾಕ್ ಅಧ್ಯಕ್ಷರಾದ ರಮೇಶ್ ರವರು, ಎಚ್ಡಿ ಕೋಟೆ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವರಾಜ್ ರವರು ಸೇರಿದಂತೆ ಮುಂತಾದ ಹಲವು ಯುವ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಓಕೆ ಓಕೆ ಎಲ್ಲ ಹಂಗೆ ಈ ಕಡೆ ನೋಡಿ, ಎಲ್ಲ ಈ ಕಡೆ ಹಂಗೆ ಇರ್ಲಿ ಇರ್ಲಿ ಹಂಗೆ ಇರು. ಓಕೆ ಎಲ್ಲಿ ಬಸವರಾಜ್ ಅವರು ಬನ್ನಿ ಮುಂದಕ್ಕೆ. ಥ್ಯಾಂಕ್ ಯು. ನವೀನ್ ಬನ್ನಿ ಇಲ್ಲಿ. ತುಂಬ ಖುಷಿಯಾಗುತ್ತೆ ಸರ್. ಇವತ್ತು ನಮ್ಮ ಹುಟ್ಟುಹಬ್ಬದ ದಿನ ನಮ್ಮ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರು ನವೀನ್ ಅವರು, ನಮ್ಮ ಚಾಮುಂಡೇಶ್ವರಿ ಅಧ್ಯಕ್ಷರು ರಾಜೇಶ್ ಅವರು, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸುನೀಲ್ ಅವರು, ನಮ್ಮ ಕೋಟೆ ಅಧ್ಯಕ್ಷರು ಶಿವರಾಜ್ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬಸವರಾಜ್ ಅವರು, ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ, ತುಂಬ ಜನ ಇದ್ದಾರೆ. ಎಲ್ಲ ಇವತ್ತು ನಮ್ಮ ಯುವ ಕಾಂಗ್ರೆಸ್ನವರು ನಮಗೆ ನೈತಿಕ ಬಲ ತುಂಬಿದ್ದಾರೆ. ನಿಮ್ಗೇನೇ ಆಗಲಿ, ಹುಟ್ಟದ ಹಬ್ಬ ಆಗಲಿ, ಕಷ್ಟ ದಿನಗಳಾಗಲಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ದಾರೆ. ತುಂಬ ಖುಷಿಯಾಗುತ್ತೆ. ಹಿಂಗಿದ್ದಾಗ ನಮಗೂ ಸಂಘಟನೆ ಮಾಡೋಕ್ಕೆ, ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ, ಹೊಸಬ್ರಿಗೆ ಬರೋರಿಗೆ ಎಲ್ಲ ತುಂಬ ಖುಷಿಯಾಗುತ್ತೆ. ಅಷ್ಟೇ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಮ್ದು ಏನಿದೆ ಯೂತ್ ಕಾಂಗ್ರೆಸ್ಸು ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಸರ್. ಚೆನ್ನಾಗಿ ನಡೀತಿದೆ ಈ ಸಲ ಸಂಘಟನೆ. ತುಂಬ ಖುಷಿಯಾಗುತ್ತೆ ಸರ್. ನಮ್ಗೆ ಇನ್ನೂ ಸಂಘಟನೆ ಮಾಡೋಕ್ಕೆ, ಇನ್ನೂ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಬಂದಂಗೆ ಆಗುತ್ತೆ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವರಾಜ್ ಅಂತ, ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೇನೆ. ಈ ದಿನ ನಮ್ಮ ಚಂದನಗೌಡರ ಜಿಲ್ಲಾಧ್ಯಕ್ಷರಾದಂಥ ಚಂದನಗೌಡರ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲ ಬ್ಲಾಕ್ನ ಮತ್ತು ಎಲ್ಲ ಅಸೆಂಬ್ಲಿ ಅಧ್ಯಕ್ಷರುಗಳು ಬಂದು ಇವತ್ತು ಪ್ರೀತಿಪೂರ್ವಕವಾಗಿ ಜಲದರ್ಶಿನಿಯಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಚಂದನಗೌಡರು ಎಲ್ಲರನ್ನೂ ವಿಶ್ವಾಸ ತಗೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ವಿಶ್ವಾಸ ತಗೊಂಡು ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾವು ಕೂಡ ಅವ್ರ ಜೊತೆಗೆ ನೈತಿಕವಾಗಿ ಎಲ್ಲ ವಿಚಾರದಲ್ಲೂ ಬೆಂಬಲ ತುಂಬ್ಕೊಂಡು ಬರ್ತೀವಿ ಅಂತ ಹೇಳ್ತಿ ನಾನು ಮಾತು ಮುಗಿಸ್ತೀನಿ.